ದಿಶಾ ಸ್ಕೂಲಿಗೆ ನಮ್ದು ಮಕ್ಕಳಿಗೆ ಅಡ್ಮಿಷನ್ ಮಾಡಿದ್ಮೇಲೆ ಇಬ್ರು ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ದಿಶಾ ಸ್ಕೂಲ್ ಬಗ್ಗೆ ಹೇಳ್ಬೇಕಂತಂದ್ರೆ ಇದೊಂದು ಕಲಿಕೆಗೆ ಪೂರಕವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಬೇರೆ ಸ್ಕೂಲ್ನಲ್ಲಿ ಇದ್ಲು, ಆದರೆ ಅಷ್ಟೊಂದು ರಿಸಲ್ಟ್ ಚೆನ್ನಾಗಿ ಬರ್ತದಿಲ್ಲ. ಇವಾಗ ದಿಶಾ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ ತಕ್ಷಣ ಒಂದು 6 ತಿಂಗಳಲ್ಲಿ 50% ಚೆನ್ನಾಗಿ ಓದ್ಕೊಂಡು ರಿಸಲ್ಟ್ ಮಾತ್ರ ಚೆನ್ನಾಗಿ ಕೊಟ್ಕೊಟ್ಟಿದ್ದಾಳೆ. ಸೊ ನಾವು ಅಡ್ಮಿಷನ್ ಮಾಡಿ ಇಲ್ಲಿ 2 ಇಯರ್ಸ್ ಆಯ್ತು ಸರ್. ಸೊ ಸೆಕೆಂಡ್ ಇಯರ್ ಈ ಸಲ ಕಂಟಿನ್ಯೂ ಇದೆ. ಇವಾಗ ಸೆಕೆಂಡ್ ಸೆಮಿಸ್ಟರ್ ಎಲ್ಲ ರಿಸಲ್ಟ್ ಬಂತು, ನೋಡೋಕೆ ಬಂದಿದ್ವಿ. ಸೊ ಫೈಲ್ ಎಲ್ಲ ನೋಡಿದ ತಕ್ಷಣ ಖುಷಿ ಆಯ್ತು. ಸೊ ಲಾಸ್ಟ್ ಟೈಮ್ಗಿಂತ ಈ ಸಲ ಬೆಟರ್ ಮಾರ್ಕ್ಸ್ ತೆಗೆದಿದ್ದಾಳೆ. ಬಟ್ ನಾವು ಕಂಡಂಗೆ ಬೇರೆ ಈ ಸರೌಂಡಿಂಗ್ ಎಲ್ಲ ಶಾಲೆ ನೋಡಿದ್ರೆ ಇದು ಉತ್ತಮ. ಸೊ CBSE ಅಲ್ಲಿ ಮಕ್ಕಳು ಇಷ್ಟೊಂದು ಮಾರ್ಕ್ಸ್ ತೆಗಿತಾರೆ ಅಂದ್ರೆ ನಮಗೂ ಖುಷಿ. ಬಿಕಾಸ್ ಸ್ಟೇಟ್ ಲೆವೆಲ್ಲ ಬೇರೆ ಆಗ್ತದೆ ಈಸಿ. ಸೊ ಇದು CBSE ಅಂದ ತಕ್ಷಣ ಮಕ್ಕಳಿಗೆ ಟಫ್ ಆಗ್ತದೆ. ಸೊ ನಾವು ಥಿಂಕ್ ಮಾಡಿದ ಪ್ರಕಾರ ನಮ್ಮ ಪೇರೆಂಟ್ಸ್ ನಾವು ಏನು ಇಷ್ಟಪಡ್ತೇವೆ ಅಂದರೆ ಇಲ್ಲಿ ಏನು ಟೀಚರ್ಸ್ ಹೇಳ್ತಾ ಇದ್ದಾರಲ್ಲ ಅದನ್ನೆಲ್ಲ ನೋಡಿದ್ರೆ ನಮ್ಗೆ ಖುಷಿ ಆಗ್ತದೆ. ಮಾರ್ಕ್ಸ್ ತೆಗೆದಿದ್ದು ನೋಡಿದರೆ ಸೊ ಇಂಪ್ರೂವ್ಮೆಂಟ್ ಮನೆಯಲ್ಲಿ ನಾವು ಕೂಡ ಒಂದು ಸ್ವಲ್ಪ ಹೇಳ್ಕೊಟ್ರೆ ಇನ್ನೂ ಮಕ್ಕಳು ಚೆನ್ನಾಗಿ ಆಗ್ತವೆ ಅನ್ನೋ ನಮ್ಮ ಅಭಿಪ್ರಾಯ. ಸೊ ನಾವು ಮೂಕಬಸರಿಘಟ್ಟಲಿಂದ 2 ಮಕ್ಕಳನ್ನ ಇಲ್ಲಿಗೆ ಈ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ಕಳೆದ 2 ವರ್ಷದಿಂದ ಇಲ್ಲಿ ಕಳಿಸ್ತಾ ಇದ್ದೀವಿ. ಬಿಫೋರ್ ಬಂಕಾಪುರ್ನಲ್ಲಿ ಹಾಕಿದ್ವಿ, ಬಟ್ ಅಲ್ಲಿ ನಮ್ಗೆ ಅಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ. ಮಕ್ಕಳ ಕಮ್ಯುನಿಕೇಶನ್ ಆಗಿರ್ಬೋದು, ಅಕಾಡೆಮಿಕ್ಲಿ ಆಗಿರ್ಬೋದು ಅಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ. ಸೊ ಈ ಸ್ಕೂಲ್ ಚೆನ್ನಾಗೈತೆ ಅಂತೇಳಿ ತೊಗೊಂಬಂದ್ಬಿಟ್ಟು ಇಲ್ಲಿ ಹಾಕಿದ್ವಿ. 2 ವರ್ಷದಲ್ಲಿ ಮಕ್ಕಳದ್ದು ಇಂಪ್ರೂವ್ಮೆಂಟು ಚೆನ್ನಾಗಿದೆ ಮತ್ತು ಕಮ್ಯುನಿಕೇಶನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಓವರಾಲ್ ನೋಡಿದ್ವಿ ಅಂತ ಹೇಳಿದ್ರೆ ಚೆನ್ನಾಗಿದೆ ಸರ್ ಇಲ್ಲಿ. ಸೊ ಅಲ್ಲಿ ಫಸ್ಟ್ ನಮಗೆ ಇಲ್ಲಿ ಹಾಕಿದಾಗ CBSE ಆಗಿರಲಿಲ್ಲ. ಸೊ ಅದೊಂದು ಖುಷಿ ಏನಂತ ಹೇಳಿದ್ರೆ ಮತ್ತೆ 1 ವರ್ಷದಿಂದ ನಮ್ಗೆ ಇಲ್ಲಿ CBSE ಕೂಡ ಆಗಿದೆ. ಸೊ ಇದರಿಂದ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕಾಗಿ ಸೊ ಚೆನ್ನಾಗಿ ಆಗ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಒಂದು ಡೈಲಿ ಟ್ರಾವೆಲಿಂಗು 7:30 ಮಕ್ಕಳು ಬರ್ತಾರೆ. 7:30 ಬಂದ್ರೂ ಇಲ್ಲಿ ಎಜುಕೇಶನ್ ಮಾತ್ರ ಭಾಳ ಚೆನ್ನಾಗಿದೆ. ಹೋದ ವರ್ಷ ನಮ್ಮದು ಅಂದರೆ LKG UKG ಬಂಕಾಪುರಲ್ಲಿ ಆಯಿತು, ಬಟ್ ಅಲ್ಲಿ ಅಷ್ಟು ಎಜುಕೇಶನ್ ಸರಿ ಇರಲಿಲ್ಲ. ನಮಗೆ ಇಲ್ಲಿ ಬೇವಿನವರ್ಗ ಸರ್ದು ಸ್ಕೂಲ್ ಬಗ್ಗೆ ಗೊತ್ತಾದ್ಮೇಲೆ ಇಲ್ಲೇ ನಾವು ಅಡ್ಮಿಷನ್ ಮಾಡಿಸಿದ್ವಿ. ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು. ಕಳೆದ ವರ್ಷಕ್ಕಿಂತ ಈ ವರ್ಷನೂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅದಕ್ಕೂ ನಮಸ್ತೆ. ನನ್ನಿಬ್ರು ಮಕ್ಕಳು ಇಲ್ಲಿ ದಿಶಾ ಸ್ಕೂಲಲ್ಲೇ ಓದ್ತಾ ಇರೋದು, ಮಯಾಂಕ್ ಮತ್ತು ಮಾನ್ವಿತಾ. ಮಯಾಂಕ್ ಇವಾಗ 8th ಕ್ಲಾಸು, ಮಾನ್ವಿತಾ ಫಸ್ಟ್ ಸ್ಟ್ಯಾಂಡರ್ಡ್. ಚೆನ್ನಾಗಿದೆ ಸ್ಕೂಲ್ ವ್ಯವಸ್ಥೆ ಆಗಲಿ, ಟೀಚಿಂಗ್ ಆಗಲಿ, ಹಾಸ್ಟೆಲ್ ವ್ಯವಸ್ಥೆ ಎಲ್ಲರೂ ತುಂಬ ಚೆನ್ನಾಗಿದೆ. ಮಕ್ಕಳು ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಇಲ್ಲಿ. ಐ ಆಮ್ ವೆರಿ ಗ್ಲ್ಯಾಡ್. ಸ್ಕೂಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಗಲಿ, ಟೀಚರ್ ಬಗ್ಗೆ ಆಗಲಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಮಕ್ಕಳು ಕೂಡ ಇಂಟ್ರೆಸ್ಟಿಂಗಾಗಿ ಕಲಿತಾ ಇದ್ದಾರೆ. ಖುಷಿ ಆಗ್ತಿದೆ. ಬಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಏನಿದೆ ಪಾಯಿಂಟ್ಸ್ ನಾವು ಹೇಳಿದ್ವಿ. ಸ್ಕೂಲ್ ಮ್ಯಾನೇಜ್ಮೆಂಟ್ ಕೂಡ ಅದೇ ಒಂದು ಅಶ್ಯೂರೆನ್ಸ್ ಕೊಡುತ್ತೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಂತ ಅನ್ಕೊಂಡಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ.